ಇಸ್ರೇಲ್ ಇರಾನ್ ನಡುವೆ ಯುದ್ಧ ಮುಂದುವರಿತಾನೆ ಇದೆ. ಇರಾನ್ ರಾಜಧಾನಿ ಟೆಹರಾನ್ನ ಮೇಲೆ ಮತ್ತೆ ಕಣ್ಣಿಟ್ಟಿದೆ ಇಸ್ರೇಲ್. ಟೆಹರಾನ್ನ ಮೇಲೆ ಮತ್ತೆ ಇಸ್ರೇಲ್ ಬಾಂಬ್ ದಾಳಿಯನ್ನು ಮಾಡ್ತಾ ಇದೆ. ಈ ಒಂದು ದಾಳಿಯಿಂದ ಅಪಾರ ಪ್ರಮಾಣದ ನಷ್ಟವಾಗ್ತಾ ಇದೆ ಇರಾನ್ಗೆ ಮತ್ತು ಟೆಹರಾನ್ಗೆ. ಇಡೀ ಟೆಹರಾನ್ ನೀವು ನೋಡಿದ್ರೆ ಹೊಗೆಯಿಂದ ಸುತ್ತುವರೆದು ಬಿಟ್ಟಿದೆ. ಅದು ದಟ್ಟ ಹೊಗೆ ನಿಮಗೆ ಟೆಹರಾನ್ ಎಲ್ಲಿ ನೋಡಿದ್ರೂ ನಿಮಗೆ ಕಾಣಿಸ್ತಾ ಇದೆ. ಮನೆಗಳೆಲ್ಲವೂ ಕೂಡ ಅಸ್ಥಿಪಂಜರ ಥರ ಆಗಿಬಿಟ್ಟಿದೆ. ನೋಡಿ, ಇದೆ ನಿಮಗೆ ಇಲ್ಲಿ ಹೊಗೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಟೆಹರಾನ್ನ ಬೇರೆ ಬೇರೆ ಕಟ್ಟಡಗಳು, ಬೇರೆ ಬೇರೆ ಭಾಗ. ಇಂಥ ಭಾಗದ ಮೇಲೆ ಇದೀಗ ಇಸ್ರೇಲ್ ಕಣ್ಣಿಟ್ಟು ದಾಳಿಯನ್ನು ಮಾಡ್ತಾ ಇದೆ. ಎಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸನ್ನಿವೇಶ ಇರಾನ್ನಲ್ಲಿ ನಿರ್ಮಾಣವಾಗ್ತಾ ಇದೆ. ಇರಾನ್ 10 ಕ್ಷಿಪಣಿಯನ್ನು ಹಾರಿಸಿದಾಗ ಅದರಲ್ಲಿ ಒಂದು 90 ಮಿಸ್ ಆದರು ಬಿಕಾಸ್ ಆಫ್ ಇಸ್ರೇಲ್ನ ಐರನ್ ಡೋಮ್. ಒಂದು 10 ಅಂತೂ ಇಸ್ರೇಲಿಗೆ ಡ್ಯಾಮೇಜ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಸ್ರೇಲ್ ಇದೀಗ ಎಸ್ಪೆಷಲಿ ಅಮೆರಿಕದ ಈ ಒಂದು ದಾಳಿ ಆದ ಮೇಲೆ ಇರಾನ್ ಅಣ್ವಸ್ತ್ರ ಘಟಕಗಳು ಎಂದು ಕರೆಯಲಾದ ಸ್ಥಳಗಳ ಮೇಲೆ ಅಮೆರಿಕ ದಾಳಿ ಮಾಡ್ತಲ್ಲ, ಈ ದಾಳಿ ಆದಮೇಲೆ ಇಸ್ರೇಲ್ಗೆ ಇನ್ನೂ ಶಕ್ತಿ ಬಂತು. ಈಗ ನಮ್ಮ ಜೊತೆಲಿ ಅಮೆರಿಕ ಇದೆ, ಅಮೆರಿಕ ಬರುತ್ತೋ ಇಲ್ವೋ, ಅಮೆರಿಕ ದಾಳಿ ಮಾಡ್ತಾರೋ ಮಾಡಲ್ವೋ, ಸಹಕಾರ ಕೊಡ್ತಾರೋ ಕೊಡಲ್ವೋ, ಆ ಸ್ಟೆಲ್ತ್ ಪ್ಲೇನ್ಗಳು ಬರ್ತಾವೋ ಬರಲ್ವೋ, B-2 ಬರುತ್ತೋ ಬರಲ್ವೋ, ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಇವ್ರು ಹಾಕ್ತಾರೋ ಹಾಕಲ್ವೋ, ನಮ್ಮ ಗತಿ ಏನು ಅನ್ನೋ ಒಂದು ಆತಂಕದಲ್ಲಿ ಇಸ್ರೇಲ್ ಇತ್ತು. ಅಂದರೆ ಯಾವಾಗ ಅಮೆರಿಕದ ಈ ಒಂದು ಯುದ್ಧ ವಿಮಾನಗಳು ಬಂದು ದಾಳಿಯನ್ನು ಮಾಡಿ ಹೋದವೋ, ಇದಾದ ಮೇಲೆ ಇಸ್ರೇಲ್ ಇನ್ನೂ ದೊಡ್ಡ ಹುರುಪಿನೊಂದಿಗೆ ಇದೀಗ ಇರಾನ್ನ ಮೇಲೆ ದಾಳಿ ಮಾಡ್ಕೊಂಡು ಬರ್ತಾ ಇದೆ.